ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಕ್ಟೋಬರ್ 7 ಹಾಗೆ ಅಕ್ಟೋಬರ್ 9ನೇ ತಾರೀಕು 22 ಹಾಗೂ 23ನೇ ಕಂತು ಬಿಡುಗಡೆ ಆಗುತ್ತೆ ಅಂತ ಹೇಳಿ ಕೆಲವೊಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ವಿಷಯ ಹರಿದಾಡ್ಲಿಕ್ಕೂ ಸಹ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ನಿಜವಾಗ್ಲೂ ಅಕ್ಟೋಬರ್ 7 ಮತ್ತೆ ಅಕ್ಟೋಬರ್ 9ನೇ ತಾರೀಕು ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೇನೆ. ಅದರ ಜೊತೆಯಲ್ಲಿ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ಸಾಕಷ್ಟು ಜನ ಕ್ವಶನ್ ಕೇಳ್ತಾ ಇದ್ರಿ. ಅದನ್ನು ಸಹ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಇನ್ನ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೂ ಸಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಅದನ್ನು ಸಹ ತಿಳಿಸುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ SSP ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬಿಡ್ತೀನಿ. ಕೊನೆಯ ದಿನಕ್ಕೆ ಎಕ್ಸ್ಟೆಂಡ್ ಆಗಿದೆ. ಏನ್ ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಏನ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಅಂದ್ರೆ ಆ ವಿದ್ಯಾರ್ಥಿಗಳು ಬ್ಯಾಕ್ವರ್ಡ್ ಕ್ಲಾಸಸ್ ಅಂಡರ್ ಬರುವಂತ ವಿದ್ಯಾರ್ಥಿಗಳು 31 ಅಕ್ಟೋಬರ್ 2025 ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಆರ್ಯ ವೈಶ್ಯ ಡಿಪಾರ್ಟ್ಮೆಂಟ್ ಸ್ಕೀಮ್ ಈಸ್ 30 ನವೆಂಬರ್ 2025. ಲಾಸ್ಟ್ ಡೇಟ್ ಸಬ್ಮಿಷನ್ ಅಪ್ಲಿಕೇಶನ್ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಸ್ಕೀಮ್ 30 ನವೆಂಬರ್ 2025. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಆಫ್ ಕರ್ನಾಟಕ ಸ್ಟೇಟ್ ಬ್ರಾಹ್ಮಿಣ್ ಡೆವಲಪ್ಮೆಂಟ್ ಬೋರ್ಡ್ ಸ್ಕೀಮ್ 30 ನವೆಂಬರ್ 2025. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್, ಏನೇನು ನಾನು ಹಿಂದುಳಿದ ವರ್ಗದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಇವರಿಗೆಲ್ಲರಿಗೂ ಸಹ ಬೇರೆ ಬೇರೆ ದಿನಾಂಕಗಳು ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಅಪ್ಲಿಕೇಶನ್ ಫಾರ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನವರಿಗೆ 30/11/2025. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಅಪ್ಲಿಕೇಶನ್ ಡಿಸೇಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ನವರಿಗೆ 31/12 ಅಂದ್ರೆ 31/12 ಡಿಸೆಂಬರ್ ಎಂಡ್ ವರೆಗೂ ಸಹ ಅವರಿಗೆ ಅವಕಾಶ ಇದೆ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ದಿನಾಂಕವನ್ನ ನಿಗದಿಪಡಿಸಿದ್ದಾರೆ. ನಾನು ಸ್ಕ್ರೀನ್ ಅಲ್ಲೂ ಸಹ ಹಾಕಿದ್ದೀನಿ, ನೀವು ಕೂಡ ಚೆಕ್ಔಟ್ ಮಾಡಬಹುದು. ಇನ್ನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳಬೇಕು ಅಂದ್ರೆ ಅಕ್ಟೋಬರ್ 7ನೇ ತಾರೀಕು ಅಕ್ಟೋಬರ್ 9ನೇ ತಾರೀಕು 22, 23ನೇ ಕಂತು ಬಿಡುಗಡೆ ಆಗುತ್ತೆ ಅಂತ ಯಾಕೆ ಸಾಕಷ್ಟು ಜನ ನಮ್ಮ ವೀಕ್ಷಕರೇ ಯೂಟ್ಯೂಬ್ ನಲ್ಲಿರುವಂತ ವಿಡಿಯೋನ ನಮಗೆ ಕಳಿಸ್ಬಿಟ್ಟು ಹೌದಾ ಸರ್ ನಿಜಾನ ಈ ರೀತಿಯಾಗಿ ಸುದ್ದಿ ಹರಿದಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಆ ವಿಷಯ ಹರಿದಾಡ್ಲಿಕ್ಕೂ ಒಂದು ಇಂಪಾರ್ಟೆಂಟ್ ಕಾರಣ ಇದೆ. ಅದನ್ನ ತಿಳಿಸ್ಬಿಟ್ಟು ನಿಮಗೆ ನಿಜವಾಗ್ಲೂ ಹಣ ಆ ದಿನಾಂಕಕ್ಕೆ ಬಿಡುಗಡೆ ಆಗುತ್ತಾ ಅಂತ ತಿಳಿಸ್ತೀನಿ. ಈ ಕಳೆದ ವರ್ಷ ಸೇಮ್ ಇದೇ ಟೈಮಿಗೆ 2 ಕಂತುಗಳು ಬರೋದು ಬಾಕಿ ಇತ್ತು. ಬಟ್ ಆದ್ರೆ ಇವಾಗ 5 ಕಂತು ಬರೋದು ಬಾಕಿ ಇದೆ. ಸೆಪ್ಟೆಂಬರ್ ಅನ್ನ ಸೇರ್ಕೊಂಡ್ರೆ 5 ಕಂತುಗಳನ್ನ ಬಿಡುಗಡೆ ಮಾಡೋದು ಬಾಕಿ ಇದೆ. ಬಟ್ ಆದ್ರೆ ಕಳೆದ ವರ್ಷ 2 ಕಂತುಗಳು ಬರೋದು ಬಾಕಿ ಇತ್ತು. ಆ 2 ಕಂತುಗಳನ್ನ ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಮತ್ತೆ ಅಕ್ಟೋಬರ್ 9ನೇ ತಾರೀಕು 2 ಕಂತುಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಅದೇ ವಿಡಿಯೋನ ನಮಗೆ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸ್ಬಿಟ್ಟು ಸರ್ ನಿಜಾನ ಅಕ್ಟೋಬರ್ 7ಕ್ಕೆ 9ಕ್ಕೆ ಬಿಡುಗಡೆ ಮಾಡ್ತಾರಾ ಅಂತ ಹೇಳಿ ನಮಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದು ಕಳೆದ ವರ್ಷ ನೀವು ಆ ವಿಡಿಯೋ ಪ್ಲೇ ಮಾಡಿದಾಗ 11 ಮಂತ್ಸ್ ಎಗೋ ಅಂತ ಬರ್ತಾ ಇದೆ. ನೀವು ಕೂಡ ಚೆಕ್ ಮಾಡಬಹುದು. ಹಾಗಾಗಿ ಈಗ ಸದ್ಯಕ್ಕೆ ಏನು ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಸಹ ಈ ಕ್ಷಣದವರೆಗೂ ಸಹ ಅಂದ್ರೆ ಅಕ್ಟೋಬರ್ 3ನೇ ತಾರೀಕು 1 ಗಂಟೆ 42 ನಿಮಿಷಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಈ ಕ್ಷಣದವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ. ಮತ್ತೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ನಿಖರವಾದ ಮಾಹಿತಿಯನ್ನ ಕೊಟ್ಟಿಲ್ಲ. ಹೇಳಿದ್ರು ಸಹ ಸಮಯಕ್ಕೆ ಸರಿಯಾಗಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಓಕೆನಾ, ಆದಷ್ಟು ಬೇಗ ಸರ್ಕಾರ 1 ಕಂತನ್ನಾದ್ರೂ ರಿಲೀಸ್ ಮಾಡಲಿ ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಇನ್ನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡು ಯಾರ್ಯಾರ್ದು ಕ್ಯಾನ್ಸಲ್ ಆಗ್ತಾ ಇದೆ. ಈಗ ಹೊಸ ಮೆಥಡ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ, BPL ಇಂದ APL ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ನೋಟಿಫಿಕೇಶನ್ ಬಿಡ್ತಾರೆ. ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಲಿಸ್ಟ್ ಅನ್ನು ಕಳಿಸಿ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ. ನೀವು ನಿಜವಾಗ್ಲೂ ಅರ್ಹರಾಗಿದ್ರೆ ಆ ನೋಟಿಸ್ಗೆ ರಿಪ್ಲೈ ಮಾಡಬೇಕಾಗುತ್ತೆ. ರಿಪ್ಲೈ ಮಾಡಿ ನಾವು ಅರ್ಹರ್ ಇದೀವಿ ಅಂತ ನೀವು ತಿಳಿಸಿದ್ರೆ ಮಾತ್ರ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ. ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡು BPL ಇಂದ APL ಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಏನಾದರೂ ಲಿಸ್ಟ್ ಹಾಕಿದಾರಾ ಇಲ್ವಾ, ನೀವೇನೀಗ ಕಳೆದ ತಿಂಗಳು ರೇಷನ್ ತಂದಿರಾ, ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಕಳೆದ ಬಾರಿ ಸರ್ ನಾನು ಕೇಳಿದ್ದೆ, ಕೆಲವೊಬ್ಬೊಬ್ರು ಕಮೆಂಟ್ ಮಾಡಿ ತಿಳಿಸಿದ್ರು ಹೌದು ಸರ್ ನಮ್ಮ ರೇಷನ್ ಅಂಗಡಿಯಲ್ಲಿ ಹಾಕಿಲ್ಲ ಇನ್ನೂ ಕೂಡ ಅಂತ ಹೇಳಿದ್ರು. ಕೆಲವೊಬ್ಬೊಬ್ರು ಹೌದು ಪಟ್ಟಿಯನ್ನು ಹಾಕಿದ್ದಾರೆ, ಯಾರ್ಯಾರು ಅನರ್ಹರಿದ್ದಾರೆ ಅಂತ ಪಟ್ಟಿಯನ್ನು ಹಾಕಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನೇರವಾಗಿ ಕ್ಯಾನ್ಸಲ್ ಮಾಡೋದಕ್ಕಿಂತ ಇದು ನೋಟಿಸ್ ಕೊಟ್ಟು ಅರ್ಹರಿದ್ರೆ ಅಟ್ಲೀಸ್ಟ್ ಅವ್ರನ್ನ ಕ್ಯಾನ್ಸಲ್ ಮಾಡೋದಕ್ಕಿಂತ ಮೊದಲು ಮತ್ತೆ ಅವರಿಗೆ ವಾಪಸ್ ಅವ್ರಿಗೆ ಕ್ಲಾರಿಟಿ ಕೊಟ್ಟಾಗ ವಾಪಸ್ ಮರಳಿ ಅವ್ರಿಗೆ ಕಾರ್ಡ್ ಕೊಟ್ಟರೆ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು.
ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಏನಿದೆ ಮತ್ತೆ ಕೆಲವೊಂದು ವಿಷಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹರಿದಾಡ್ತಾ ಇದೆ, ನಮ್ಮ ಒಂದು ವ್ಯೂವರ್ಸೇ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡುವಂತದ್ದು ನಮ್ಮ ಕರ್ತವ್ಯ. ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್